ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಕರುಣಾಳು ಶ್ರೀಮಾತೆಗೆ ಸಿರಿದೇವಿ ಶ್ರೀಲಕ್ಷ್ಮಿಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಅಸುರರ ಸಂಹರಿಸಿ ವಸುಧೆಯನ್ನು ಕಾಪಾಡಿದ ಸುರಮುನಿಗಳಕ್ಕೆಲ್ಲ ಹರುಷವನು ತಾನೀಡಿದ. ಅಸುರರ ಸಂಹರಿಸಿ ವಸುಧೆಯನ್ನು ಕಾಪಾಡಿದ ಸುರಮುನಿಗಳಕ್ಕೆಲ್ಲ ಹರುಷವನು ತಾನೀಡಿದ. ಸುರವಂದ್ಯೆ ಚಾಮುಂಡಿಗೆ ವರದಾತೆ ಶ್ರೀ ಚಂಡಿಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ನರಲೋಕದಿ ನೆಲೆಸಿ ಧರೆಗೆಲ್ಲ ತಾಯಾಗುತ್ತಾ ಗಿರಿಯನು ತಾನೇರಿ ಭಕ್ತರನು ಕಾಪಾಡುತ್ತಾ. ನರಲೋಕದಿ ನೆಲೆಸಿ ಧರೆಗೆಲ್ಲ ತಾಯಾಗುತ್ತಾ ಗಿರಿಯನು ತಾನೇರಿ ಭಕ್ತರನು ಕಾಪಾಡುತ್ತಾ. ಅಜ್ಞಾನವ ಹೊಡೆದೋಡಿಸಿ ಸುಜ್ಞಾನವ ಕೊಡುವಾಕೆಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಕರುಣಾಳು ಶ್ರೀಮಾತೆಗೆ ಸಿರಿದೇವಿ ಶ್ರೀಲಕ್ಷ್ಮಿಗೆ. ಜಯವೆನ್ನಿ ಜಗದಂಬೆಗೆ ಮಹತಾಯಿ ಚಾಮುಂಡಿಗೆ. ಅಮ್ಮ ಅಮ್ಮ ಅಮ್ಮ
ನಮಗೆ ಆಸರೆ ನೀಡು ನನ್ನವ್ವ. ದೇವಿ ನಿನ್ನಯ ನೋಟವ ಬೀರುತ್ತ ನಮಗೆ ಆಸರೆ ನೀಡು ನನ್ನವ್ವ. ಸ್ವೀಕರಿಸಿ ಹರಸೆ ನಮ್ಮವ್ವ, ತಿನ್ನುವ ತುತ್ತು ನಿನ್ನ ಕರುಣೆಯು ಕಾಣವ್ವ. ಸ್ವೀಕರಿಸಿ ಹರಸೆ ನಮ್ಮವ್ವ, ತಿನ್ನುವ ತುತ್ತು ನಿನ್ನ ಕರುಣೆಯು ಕಾಣವ್ವ. ಮೊರೆಯಿಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ, ಮೊರೆಯಿಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ಮೊರೆಯಿಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ, ಮೊರೆಯಿಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ಅಡ್ಡಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ. ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ. ಆದಿ ಅಂತ್ಯಗಳು ಇಲ್ಲದೋನೆ ಅಂಡ ಪಿಂಡ ಬ್ರಹ್ಮಾಂಡವು ನೀನೇ ಶಿವನೇ. ನಾಗಭರಣನೆ ನಂದಿ ವಾಹನನೆ ಕೇದಾರನಾಥನೆ ಕಾಶಿ ವಿಶ್ವೇಶ್ವರನೇ. ಭೀಮಶಂಕರ ಓಂಕಾರೇಶ್ವರ ತ್ರಯಂಬಕೇಶ್ವರ ಮಹಾರಾಜ ರಾಜೇಶ್ವರ. ಬೆಳ್ಳಿ ಬೆಟ್ಟವನಾಳೋನೆ ಅಡ್ಡಪಟ್ಟು
ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅದ್ಯಗಳು ಇಲ್ಲದೋನೆ ಅಂಡ ಪಿಂಡ ಬ್ರಹ್ಮಾಂಡವು ನೀನೇ ಶಿವನೇ ದೀಪಗಳ ತಪ್ಪದೆ ಬೆಳಗಿರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿರೆ ರೂಪಾಯಿ ಮುಡಿಕೊಂಡ ಹರಕೆಯ ಗುಡಿಕೊಂಡ ಕಟ್ಟಿದರೆ ಸಾಕು ನೀ ಬಂದುವೆ ಮಡಿಯುಟ್ಟು ಗುಡಿಸುತ್ತ ಶಿವನಾಮ ಜಪಿಸುತ್ತ ಕೈಗಳ ಮುಗಿದರ ದಿಕ್ಕೆ ನೀನಲ್ಲವೇ ಮಲೆಯ ಮಾದಪ್ಪ ಶ್ರೀಶೈಲ ಮಲ್ಲಪ್ಪ ಏನೆಂದು ಕರೆದರು ಕೊಡುವೆ ನಮ್ಮಪ್ಪ ಕೇಳಲು ಸಿರಿಯ ಕೊಟ್ಟು ವಿಧ ವಿಧ ಪೂಜೆ ಪಡೆವ ನಮ್ಮ ಮನೆಯ ದೇವರಪ್ಪ ಬೆಳ್ಳಿ ಬೆಟ್ಟವನಾಳೋನೆ ಅಡ್ಡಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅದ್ಯಗಳು ಇಲ್ಲದೋನೆ ಅಂಡ ಪಿಂಡ ಬ್ರಹ್ಮಾಂಡವು ನೀನೇ ಶಿವನೇ ನರರಿಗೆ ನಿನ್ನಯ ಲೀಲೆಗಳೇ ನಿಲುಕದೆ ಮುಡಿಯಲಿ ಗಂಗವ್ವ ಪಕ್ಕದಲ್ಲಿ ಪಾರ್ವತವ್ವ ಇಬ್ಬರು ಸತಿಯರ ಪತಿ ಮುತ್ತಿನ ಮುಕ್ಕಣ್ಣನೇ 9 ವ್ರತಗಳು ನೈವೇದ್ಯ ಫಲಗಳು ಮನಸಾರೆ ನಿನ ಮುಂದೆ ತಂದಿದ್ದೆವು ಕೈಲಾಸ ವಾಸನೆ ಕರುಣ ಸಮುದ್ರನೆ ಕರುಣೆಯ ತೋರುತ್ತ ಹರಸು ಎಂದೆವು ತ್ರೈಲೋಕ್ಯ ಪೂಜನೆ ತ್ರಿಶೂಲ ಪಂಚಭೂತಗಳ ಅಧಿಪತಿಯೂ ನೀತಾನೆ ಶರಣೆಂದವರಿಗೆ ವರಗಳ ಕೊಡುವವನೇ ಅಭಿಷೇಕ ಪ್ರಿಯನೇ ಅದ್ವೈತ ಭಾಸ್ಕರನೇ ದೇವಾನುದೇವರು ಮೆಚ್ಚಿದೋನೆ ಪತ್ರ ಪುಷ್ಪದ ಪೂಜೆಯ ಪಡೆಯೋನೆ ಅನಂತ ಜೀವರಾಶಿ ಕಾರಕನೇ ನೀನು ಆತ್ಮಲಿಂಗವೇ ಮಾದಪ್ಪನೇ ದರ್ಶನ ಕರುಣಿಸೋನೆ ಭೋಗ ನಂದೀಶ್ವರನಾಗಿ ಬಂದೋನೆ ನಟರಾಜನಾದ್ಯವನಾಡೋನೆ ನಾಗರಾಜನ ಕೊರಳಲ್ಲಿ ಸುತ್ತಿದೋನೆ ನಾಗಭರಣನೆ ನಂದಿ ವಾಹನನೆ ಕೇದಾರನಾಥನೆ ಕಾಶಿ ವಿಶ್ವೇಶ್ವರನೆ ಭೀಮಶಂಕರ ಓಂಕಾರೇಶ್ವರ ಶ್ರೀಕಾಳೇಶ್ವರ ಮಹಾರಾಜ ರಾಜೇಶ್ವರ ಕೈಲಿ ಬೆಟ್ಟವನಾಳೋನೆ ಅಡ್ಡಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅದ್ಯಗಳು ಇಲ್ಲದೋನೆ ಅಂಡ ಪಿಂಡ ಬ್ರಹ್ಮಾಂಡವು ನೀನೇ ಶಿವನೇ राजराजेश्वरी आश्रित रक्षकी महामाये शुम्भासुरमर्दिनि देवी जगदम्बे जननी ओंकार रूपिणी जननी
ಹರ್ಷದಾಯಿನಿ ಅನುಪಮರಾಣಿ ತ್ರಿಪುರ ಸುಂದರಿ ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮರಾಣಿ ಅಖಿಲಾಂಡೇಶ್ವರಿ ಗೌರಿ ಮನೋಹರಿ ಕಲ್ಹಾರ ಭೂಷಿಣಿ ಮಧುರ ಭಾಷಿಣಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ಹರಿಣಾಕ್ಷಿ ಶಾಂಭವಿ ಶಂಕರಿ ತಾಯೇ ಜ್ಞಾನಾಕ್ಷಿ ಪಾಲಿಸು ಶರ್ವಾಣಿ ಮಾಯೇ ಕೈಲಾಸವಾಸಿನಿ ಪರಮ ಕಲ್ಯಾಣಿ ಮುಕ್ತಿ ಪ್ರದಾಯಿನಿ ಮೂಲೋಕ ಜನನಿ ಕೈಲಾಸವಾಸಿನಿ ಪರಮ ಕಲ್ಯಾಣಿ ಮುಕ್ತಿ ಪ್ರದಾಯಿನಿ ಮೂಲೋಕ ಜನನಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ಗಿರಿಜೆ ಶಾಂಭವಿ ಮೋಕ್ಷ ಪ್ರದಾತೆ ಕುಂಕುಮ ಶೋಭಿತೆ ಭಾಗ್ಯ ಪ್ರದಾತೆ ರಾಕ್ಷಸ ದಮನೆ ರಾಜ ರಾಜಾಗೆ ಹೀಂಕಾರ ರೂಪಿಣಿ ಶಕ್ತಿ ಸ್ವರೂಪೆ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ರಾಜ ರಾಜೇಶ್ವರಿ ಆಶ್ರಿತ ರಕ್ಷಕಿ ಮಹಾಮಾಯ ಶುಂಭಾಸುರ ಮರ್ದಿನಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸವಾರಿಗೆ ಶಂಕರಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಕುಂಭಕುಚ ಜಗದಾಂಬೆ ನಿನ್ನ ಪಾದ ನಂಬಿಕೊಂಡೆನು ನರ ಶರೀರದಿ ಕುಂಭಕುಚ ಜಗದಾಂಬೆ ನಿನ್ನ ಪಾದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶರ ರಾಣಿ ಶರಣರ ಬಿಂಬದೋಳಲಿದಾಡೋ ಜನನಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಕೆಟ್ಟ ದೈತರನೆಲ್ಲ ಮೆಟ್ಟಿ ಕೂತಗಿ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಂಕರಿಗೆ ಭ್ರಷ್ಟ ಮಹೇಶನ ಭಟ್ಟಿ ಬಗಿದು ಬೆಟ್ಟ ಕೊಳ್ಳಕ್ಕೆ ಹೆಳೆದ ರೇಣುಕ ಭ್ರಷ್ಟ ಮಹೇಶನ ಭಟ್ಟಿ ಬಗಿದು ಬೆಟ್ಟ ಕೊಳ್ಳಕ್ಕೆ ಹೆಳೆದ ರೇಣುಕ ಪಟ್ಟದ ಬ್ರಹ್ಮನ ಶಿರವನರಿಸಿದ ಪರಮ ಪಾರ್ವತಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು
ಜ್ಯೋತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ರಾಕ್ಷಸರನ್ನು ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದೋಳ್ ಮೇರೆ ಬಂತ ಪುಂಡರ ತುಂಡು ಮಾಡಿದ ಖಂಡ ದೇವತೆ ಮಂಡಲದೋಳ್ ಮೇರೆ ಬಂತ ಪುಂಡರ ತುಂಡು ಮಾಡಿದ ಖಂಡ ದೇವತೆ ಕುಂತಳೆ ಶಿಶುರಾಳಧೀಶನ ಕಂಡೆ ನಿನ್ನಯ ಪಾದನೇತ್ರದಿ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ 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 ಶಿವಲಿಂಗೇಗೌಡರ ಆಗಮನವಾಗ್ತಾ ಇದೆ. ನಮ್ಮ ಕಲಾ ಸಂಘದ ದೇವಿ ಮಹಾತ್ಮೆ ಶೀರ್ಷದ ದಾನಿಗಳು ಹಾಗೂ ಈಗ್ತಾನ ವೇದಿಕೆ ಮೇಲೆ ಆಗಮನವಾಗ್ತಾ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು ಜನಪ್ರಿಯ ಶಾಸಕರ ಶಿವಲಿಂಗೇಗೌಡರಿಗೆ ನಗುತ್ತಾ ನಗುತ್ತಾ ಬಾಳಿ ನೀವು 100 ವರುಷ ಇಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನೀವೇ ಇದ್ದು
ದೇವರ ರೂಪ ನಮಗೆ ಇದು ನಗುತ್ತಾ ನಗುತ್ತಾ ಬಾಳಿ ನೀವು 100 ವರುಷ ಇನ್ನು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ತುಂಬಿ ಬರುವುದು ಚಂದ್ರನೇ ಬೆಳಕು ಬರುವುದು ಕಡಲು ಕುಣಿಯುವುದು ಸೂರ್ಯನಾಡೋ ಚಾಲಾಟ ಬಾಗುಲಗಲಂದೇ ಬೀಸುಗಾಳಿ ಹೂವ ಪೈರು ಭೂಮಿ ನಗಲೆಂದೇ ದೇವರು ಬಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳಿ ನೀವು 100 ವರುಷ ಇನ್ನು ಹೀಗೆ ಇರಲಿ ಇರಲಿ ಹರುಷ ಹರುಷ ಹಲೋ ಆತ್ಮೀಯ ಚಗಚಿಗೆರೆ ಶೆಟ್ಟಿಕೊಪ್ಪಲು ಹಾಗೂ ಶ್ರೀ ಮಲ್ಲೇಶ್ವರ ಸ್ವಾಮಿಯವರ ಭಕ್ತಾದಿಗಳಲ್ಲಿ ಒಂದು ಮನತಿ. ಈ ದಿನ ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ನೂತನ ಅಧ್ಯಕ್ಷರು, ನಮ್ಮೆಲ್ಲ ಪ್ರೀತಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಶ್ರೀಯುತ KM ಶಿವಲಿಂಗೇಗೌಡರಿಗೆ ನಮ್ಮೆಲ್ಲ ಚಗಚಗೆರೆ ಗ್ರಾಮದ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮೆಟ್ರೋ ಬಾಬಣ್ಣವರಿಗೂ ಸಹ ನಮ್ಮ ಚಗಚಗೆರೆ ಗ್ರಾಮದ ಪರವಾಗಿ ಆರ್ಥಿಕ ಸ್ವಾಗತ ಸುಸ್ವಾಗತ. ನಮ್ಮ YN ಮಲ್ಲೇಶಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ, ಅವ್ರಿಗೂ ಸಹ ಈ ಒಂದು ಹೃತ್ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪುಟ್ಟಣ್ಣವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಂಗಡಿ ರಾಜಣ್ಣವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈಶ್ವರಪ್ಪನವ್ರಿಗೂ ಸಹ ಸ್ವಾಗತ ಕೊಡ್ತೇನೆ. ಪ್ರಮೀಳಾ ಮರಿಯಪ್ಪನವ್ರಿಗೂ ಸಹ ಸ್ವಾಗತ ಕೊಡ್ತೇನೆ. ಪಾಪಣ್ಣವರು, ರಾಜಣ್ಣವರು, ಹಾಗೆ ಮುರುಗಣ್ಣವರು, ಬಸವಣ್ಣವರು ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೆ. ಮತ್ತೊಮ್ಮೆ ನಮ್ಮೆಲ್ಲ ಚಗಚಗೆರೆ ಗ್ರಾಮದ ಪರವಾಗಿ, ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಜನಗಳ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ತಮಗೆ ನೀವು ನಿಜವಾಗ್ಲೂ ಇನ್ನೂ 100 ಕಾಲ ಬಾಳಿ. ನಿಮ್ಮ ಅವಶ್ಯಕತೆ ನಮ್ಮ ಅರಸೀಕೆರೆ ತಾಲೂಕಿನ ಜನಕ್ಕೆ ತುಂಬಾ ಇದೆ. ನಿಜವಾಗ್ಲೂ ನೀವು 100 ಕಾಲ ಬದುಕಬೇಕು. ಇನ್ನೂ ಜನರ ಸೇವೆ ಮಾಡಲಿಕ್ಕೆ ಆ ಭಗವಂತ ನಿಮ್ಗೆ ಆಯಸ್ಸನ್ನ ಆರೋಗ್ಯವನ್ನು ಹೆಚ್ಚು ಕೊಟ್ಟಲು ಕಾಪಾಡಲಿ ಅಂತೇಳಿ ತಮ್ಮೆಲ್ಲರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ದಯಮಾಡಿ ತಾವುಗಳು ತಮ್ಮ ಗ್ರಾಮದ ಜನರನ್ನು ಕುರಿತು ಈಗ ಮೆಟ್ರೋ ಬಾಬಣ್ಣವರು ಒಂದೆರಡು ಮಾತಾಡೋಕಂತ ಕೇಳ್ಕೊತಾ ಇದ್ದೀನಿ. ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಮಂಡಳಿಯ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ KM ಶಿವಲಿಂಗೇಗೌಡ್ರೆ, ಮಲ್ಲೇಶಣ್ಣವ್ರೆ, ಜಯರಾಮ್ರವ್ರೆ, ತೋಪೇಗೌಡ್ರೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಪುಟಾಣಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಬಹಳ ಗತವೈಭವವನ್ನು ನೆನೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ದಿನ ಸಂಜೆ. ಮಧ್ಯಾಹ್ನನೂ ಕೂಡ ಇಷ್ಟೇ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ ನಾವು ನೋಡಿ ಹೋಗಿದ್ವಿ. ಇವಾಗಲೂ ಕೂಡ ಅಷ್ಟೇ ಅದ್ಭುತವಾಗಿ ಈ ಒಂದು ಸಂಜೆಯನ್ನು ತಾವೆಲ್ಲರೂ ಸವಿತಾ ಇದ್ದೀರಾ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಾಸಕರು 66 ವರ್ಷವನ್ನ ಪೂರೈಸಿದ್ದಾರೆ.
ಆ ಒಂದು ದಿನ ಮೊನ್ನೆ ಅವರ ಬರ್ತ್ಡೇ ಇತ್ತು. ಅದನ್ನ ಚಗಚಗೆರೆ ಗ್ರಾಮದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಆಚರಿಸಿದ್ದನ್ನ ನೋಡಿ ನಮಗೆ ಬಹಳ ಆನಂದ ಆಗಿದೆ. ಅವರು ಕೂಡ 66 ವರ್ಷವನ್ನ ವಸಂತಗಳನ್ನ ಕಳೆದಿದ್ದಾರೆ. ಅವರು ಇದೇ ರೀತಿ 100 ವರ್ಷಗಳು ತುಂಬವರೆಗೂ ಕೂಡ ಇದೇ ತರ ಅಧಿಕಾರವನ್ನ ಅನುಭವಿಸಿ ಆ ಅಧಿಕಾರದಿಂದ ಸಿಗ್ತಕ್ಕಂಥ ಲಾಭವನ್ನ ಈ ಕ್ಷೇತ್ರದ ಜನಗಳಿಗೆ ನೀಡ್ತಾ ಅವರು 100 ವರ್ಷ ನಮ್ಮ ಜೊತೆ ಇದೇ ತರ ಬಾಳ್ಲಿ ಅಂತ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಗೆಲ್ರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮ್ಮ ಕ್ಷೇತ್ರದ ಶಾಸಕರು ಇನ್ನೂ 100 ಕಾಲ ಬಾಳಬೇಕು. ಅವ್ರಿನ್ನೂ 100 ಕಾಲ ಬಾಳಬೇಕು. ಅವರಿಗೆ ಜನರ ಸೇವೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನ ಭಗವಂತ ಕಲ್ಪಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದಂತ ಶ್ರೀಯುತ ಮೆಟ್ರೋ ಬಾಬಣ್ಣನವರಿಗೆ ಅಭಿನಂದನೆಗಳು. ಮುನಿಯಪ್ಪನ ದೇವಸ್ಥಾನದ ಹಾಲು ಉತ್ಪಾದಕ ಸಂಘದ ಮೂರ್ತಿಯಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈಗ ಈ ಒಂದು ಕಾರ್ಯಕ್ರಮದ ಕುರಿತು ನೀವೆಲ್ಲರೂ ತುಂಬಾ ಆಸೆ ಪಟ್ಟು ಕಾಯ್ತಾ ಇರತಕ್ಕಂಥ ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಆಧುನಿಕ ಭಗೀರಥರು ತಮ್ಮ ಅನಿಸಿಕೆಯನ್ನ, ಅವರ ಮನದಾನದ ಮಾತುಗಳನ್ನ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ದೇವಿ ಮಹಾತ್ಮೆ ನಾಟಕವನ್ನ ಇವತ್ತು ಚೌಚಗೆರೆ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಯುವಕರು, ಎಲ್ಲ ಬಂಧುಗಳು ಸೇರಿ ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಬಹಳ ವರ್ಷಗಳ ಕಾಲದಿಂದ ಈ ನಾಟಕವನ್ನು ಅಭಿನಯಿಸ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ತಮ್ಮೂರಿನ ಮಲ್ಲೇಶ್ವರ ಮಲ್ಲಿಗಮ್ಮ ದೇವರ ದೇವಸ್ಥಾನದ ಪ್ರಾರಂಭೋತ್ಸವದ ಸವಿನೆನಪಿಗಾಗಿ ಇವತ್ತು ಈ ನಾಟಕವನ್ನು ಅಭಿನಯ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಬೆಳಗ್ಗೆನೂ ಹೇಳಿದೆ, ಈ ದೇವಿ ಮಹಾತ್ಮೆನಲ್ಲಿ ಈ ಬ್ರಹ್ಮಾಂಡ ಹೆಂಗೆ ಸೃಷ್ಟಿಯಾಯಿತು, ಯಾರ್ಯಾರು ಸೃಷ್ಟಿಕರ್ತರಾಗಿ ಈ ದೇವತೆಗಳನ್ನು ಸೃಷ್ಟಿ ಮಾಡಿದ್ದು ದೇವಿ, ಆ ಎಲ್ಲ ಕಥಾಭಾಗವನ್ನು ಇಲ್ಲಿ ರಾಕ್ಷಸರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಆದರೆ ರಾಕ್ಷಸಿ ಸಂಹಾರ ಆಗುತ್ತೆ, ದೈವ ಸಂಭೂತಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂತಕ್ಕಂಥ ಈ ಚರಿತ್ರೆಯ ವಿಚಾರಗಳನ್ನು ನಾವು ಸನಾತನ ಧರ್ಮದ ಇತಿಹಾಸದಲ್ಲಿ ಯುಗಾಂತರದಲ್ಲಿ ನಡೆದಂಥ ಈ ಘಟನೆಗಳನ್ನು ನಾವು ನಿಜವಾಗ್ಲೂ ನೋಡಿ ಆನಂದಿಸಬೇಕು ಮತ್ತು ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ, ಇವತ್ತಿನ ಜೀವನದಲ್ಲಿ ಆಸುವಕ್ಕಾಗಿ ಇದೆಲ್ಲವನ್ನು ನಾವು ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ನಾಟಕದ ಕಲಾಭಿಮಾನಿಗಳು ನಿಜವಾಗ್ಲೂ ಈ ಥರ ನಾಟಕಗಳನ್ನು ಆಡಬೇಕು. ಮಹಾಭಾರತ, ರಾಮಾಯಣ, ದೇವಿ ಮಹಾತ್ಮೆ, ಸತ್ಯಹರಿಶ್ಚಂದ್ರ, ರಾಜ್ಯ ಸತ್ಯವ್ರತ, ವಿಕ್ರಮಾದಿತ್ಯ, ಇಂಥ ಅನೇಕ ನಾಟಕಗಳನ್ನು ಆಡುವುದರ ಮುಖಾಂತರ ಈ ಇಂದಿನ ಸನಾತನ ಧರ್ಮದಲ್ಲಿ ನಮ್ಮ ಧರ್ಮ ಏನಾಗಿತ್ತು, ನಾವು ಹೆಂಗೆ ಮಾನವರು ಮನುಷ್ಯರಾಗಿ ಬಾಳಿದ್ದೇವೆ ಅಂತಕ್ಕಂಥ ಚರಿತ್ರೆಯನ್ನು, ಸತ್ಯ ಧರ್ಮಗಳ ಮಧ್ಯೆ ನಡೆಯತಕ್ಕಂಥ ಈ ಹೋರಾಟ, ಈ ಎಲ್ಲದರ ವಿಚಾರವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಮನುಕುಲದ ಧರ್ಮ. ಆ ಧರ್ಮವನ್ನು ನಾವು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನೀವು ನಾಟಕವನ್ನು ಅಭಿನಯಿಸಿದ್ದಕ್ಕೆ ನಾನು ಭಾಳ ಸಂತೋಷವಾಗಿದ್ದೇನೆ. ಇದಕ್ಕೋಸ್ಕರ ನಾನು ಒಂದು ಘೋಷಣೆಯನ್ನೇ ಮಾಡಿದ್ದೇನೆ. ಏನು ಸೀನ್ಸು ಇದೆ, ಯಾರು ಎಲ್ಲೇ ನಾಟಕವನ್ನು ಕಲಿತ್ರೂ, ಯಾರೇ ಕಲೀಲಿ, ನನಗೆ ಅವ್ರು ಕಲೀಲಿ ಇವ್ರು ಕಲೀಲಿ, ಆ ಪಕ್ಷದವ್ರು ಈ ಪಕ್ಷದವ್ರು ಅನ್ನೋ ಭಿನ್ನ ಭೇದ ಇಲ್ಲ. ನಾನು ಇಡೀ ಅರಸೀಕೆರೆ ತಾಲೂಕಿನಲ್ಲಿ ಯಾರೇ ನಾಟಕವನ್ನು ಕಲಿತಾಡಿದ್ರೂ ಸುಖ 1 ಲಕ್ಷ ರೂಪಾಯಿಗಳ ದುಡ್ಡನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಘೋಷಣೆಯನ್ನು ನಾನು ಮಾಡಿದ್ದೇನೆ. ಅದಕ್ಕೆ ಯಾರು ಬೇಕಾದ್ರೂ ಕಲಿಬೋದು ನಾಟಕಗಳನ್ನು, ಎಷ್ಟೇ ನಾಟಕಗಳನ್ನು ಕಲಿತ್ರೂ ನಾನು ಅದಕ್ಕೆ ದುಡ್ಡನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇವತ್ತು ಮಧ್ಯಾಹ್ನ ನಾನು ಬರಬೇಕಾದ್ರೆ ಒಂದು ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹಳೇದಾಗಿದೆ, ಮನೆಯಲ್ಲಿದೆ, ಅದನ್ನು ಆಧುನಿಕವಾಗಿ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಏನು ಅಭಿಮಾನದಿಂದ ವ್ಯಕ್ತ ಮಾಡಿದ್ರು, ಅದಕ್ಕೆ ನಾನು ಒಪ್ಕೊಂಡಿದ್ದೇನೆ. ದೇವಸ್ಥಾನವನ್ನು ನಾಳೆನೇ ಪ್ರಾರಂಭ ಮಾಡಿ ನಾನು 5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಒಪ್ಕೊಂಡಿದ್ದೇನೆ. ಅದಕ್ಕೆ ಈಗಲೂ ಬದ್ಧನಾಗಿದ್ದೇನೆ. ಅದನ್ನು ಕೆಲಸವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಆ ದೇವಾಲಯವನ್ನು ಅದೊಂದನ್ನು ನಿರ್ಮಾಣ ಮಾಡಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಇನ್ನು ಹೇಳಿದ್ದೀನಿ ನಾನು, ಸಂಧು ಅದನ್ನೇ ಹೇಳಬಾರ್ದು.
ಎಲ್ಲನೂ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಜವಾಗ್ಲೂ ನಾವೆಲ್ಲ ಸೇರಿ ಒಂದು ಸಂತೋಷದ ಸಮಯವನ್ನು ಕಳೀತಾ ಇದ್ದೀವಿ. ಈ ರೀತಿ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆ ಟಿ ವಿ ಮಾಧ್ಯಮಗಳಿಗಿಂತ ಇಂಥ ಒಂದು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಅಭಿನಯನ ಮಾಡ್ತಕ್ಕಂಥದ್ದು, ನಮ್ಮ ಜೀವನದ ಸುಖ ದುಃಖಗಳನ್ನು ಅರಿಯತಕ್ಕಂಥದ್ದು, ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ತಿಳಿಯತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿ, ಈ ಒಂದು ಎಲ್ಲಪ್ಪ ಕೂಡ ಇಲ್ಲಿ ದುಡ್ಡು ಕೊಡಯ್ಯ, ಲೇ ದುಡ್ಡು ಕೊಡು, ತಗೊಳ್ಳೇದೆ ಹೇಳಿ. ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಬಂಧುಗಳೇ, ನಮ್ಮ ಜನಪ್ರಿಯ ಶಾಸಕರು ಸ್ವತಃ ಅದ್ಭುತ ಕಲಾವಿದರು. ಅವರು ಈಗಾಗಲೇ ನಾವೆಲ್ಲ ಹೊಟ್ಟೆ ತುಂಬ ಊಟ ಆಗಿದೆ, ನಮ್ಮ ಕಣ್ಣುಗಳಿಗೆ ಮತ್ತು ಕಿವಿಗಳಿಗೆ ಸ್ವಲ್ಪ ಊಟ ಬೇಕಾಗಿದೆ. ಆ ರಸದೌತಣವನ್ನ ಅವ್ರು ಸ್ವತಃ ಕಲಾವಿದರು ಆಗಿರೋದ್ರಿಂದ ಅವ್ರು ಇದೀಗ ನಮ್ಗೆಲ್ಲರಿಗೂ ಊಟವನ್ನು ಪಡಿಸ್ತಾ ಇದ್ರೆ, ಅವರು ಹುಟ್ಟುಹಬ್ಬದ ಕೊಡುಗೆಯಾಗಿ ಅವರು ಕುರುಕ್ಷೇತ್ರದ ಒಂದು ತುಣುಕನ್ನ ತಮ್ಮ ಮುಂದೆ ಅಭಿನಯಿಸಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಚಿಂತಾಕ್ರಾಂತಳಾಗಿರುವುದು ಚಿಂತಿಸಬೇಡ ಪಾಂಚಾಲಿ. ಹೋಳ ಕೌರವನ ಬಾಳಗಡಿಸುವ ನಿಜವಾಗಲೂ ನಮ್ಮೆಲ್ಲ ಚಳ್ಳಕೆರೆ ಜನಗಳಿಗೆ ತುಂಬಾ ಅದ್ಭುತವಾದಂತ ಊಟ ಆಯ್ತು. ಈ ಮಹಾದಿನ ಈ ಮಹಾಜನ ಮರೆಯದಂತ ಭಾಗ್ಯ ನೀಡಿದೆ ಜನರ ಹಿತದ ಪಡವ ತೊಡುವ ಚಳ್ಳಕೆರೆ ಗ್ರಾಮದ ವತಿಯಿಂದ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯ ಶಿವರ್ತರ ಮುಖಾಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಮ್ಮೆ ನಮ್ಮೆಲ್ಲ ಚಳ್ಳಕೆರೆ ಗ್ರಾಮದ ಪರವಾಗಿ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು. ಬಂದಂತ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೂ ಸಹ ನಮ್ಮ ಚಳ್ಳಕೆರೆ ಗ್ರಾಮದ ಪರವಾಗಿ ಮೆಟ್ರೋ ಬಾಬಣ್ಣವರಿಗೆ ಧನ್ಯವಾದಗಳು ಮತ್ತು ಅಂಗಡಿ ರಾಜಣ್ಣವರಿಗೆ, ಮಲ್ಲೇಶಣ್ಣವ್ರಿಗೆ, ಈಶ್ವರಣ್ಣವ್ರಿಗೆ, ಪಾಪಣ್ಣವ್ರಿಗೆ ಎಲ್ಲರಿಗೂ ಸಹ ವಂದನೆಗಳು. ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಅಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ. ದನಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ.
ಈ ಕ್ಷೇತ್ರದ ಜನಪ್ರಿಯ ಕ್ರಿಯಾಶೀಲ ಮತ್ತು ದಕ್ಷ ಚಾಣಾಕ್ಷ ರಾಜಕಾರಣಿ ಮತ್ತು ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಸನ್ಮಾನ್ಯ KM ಶಿವಲಿಂಗೇಗೌಡರಲ್ಲಿ ಈ ಗ್ರಾಮದ ಎಲ್ಲ ಜನರ ಪರವಾಗಿ ನಾನು ಒಂದೆರಡು ಮನವಿಯನ್ನ ಕೇಳ್ಕೊತೇನೆ. ಇದು ಸಾರ್ವಜನಿಕ ಬದುಕಿನ ಮನವಿ. ದಯವಿಟ್ಟು ನಮ್ಮ ಶಾಸಕರು ನಮ್ಮ ಸುತ್ತಮುತ್ತ ಹಳ್ಳಿಗೆ ಆಗಿ ಒಂದು ಪಶು ಆಸ್ಪತ್ರೆ ಮತ್ತು ಬಸ್ ನಿಲ್ದಾಣದ ಒಂದು ಬಸ್ ತಂಗುದಾಣ ಮತ್ತು ಈ ಕಟ್ಟೆಯನ್ನು ಒಂದು ಶಾಸಕರ ಹೆಸರಿನಲ್ಲಿ ಒಂದು ಪಾರ್ಕ್ ಅನ್ನ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಕೇಳ್ಕೊತೇನೆ. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಬ್ಬ ದಾದಿಯನ್ನ ಅಥವಾ ವೈದ್ಯರ ನೇಮಿಸಬೇಕು ಅಂದ್ಬಿಟ್ಟು ಚಾಲ್ತಿಯನ್ನು ಮಾಡಬೇಕು ಅಂದ್ಬಿಟ್ಟು ಈ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಶಾಸಕರು ಈ ಸಾರ್ವಜನಿಕ ಬದುಕಿನ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ಕೇಳ್ಕೊತೇನೆ. ಸಿಂಹಾದ್ರಿಯ ಸಿಂಹ